ಗೈಸ್, ಇದು ನನ್ನ ಫಸ್ಟ್ ವ್ಲಾಗು. ನವರಾತ್ರಿಯ ಟೈಮಲ್ಲಿ ಒಂದು ಗುಡ್ ವೈಬ್ಸ್ ಅನ್ನು ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು. ಇವಳು ದೊಡ್ಡವಳು, ಇವಳಿಗೆ ಒಂದು 7 ತಿಂಗಳಾಯಿತು, ಇವಳಿಗೆ 1 ವಾರ ಆಯಿತು ಅಷ್ಟೇ. ಹಾಗೆ ಉಳಿದವರನ್ನೆಲ್ಲ ಬಿಟ್ಟು ಹಾಕಿ ಆಯ್ತು. ಈಗ ನಂದು ಫಸ್ಟ್ ಕೆಲಸ ಅಂತ ಹೇಳಿದರೆ ಮಜ್ಜಿಗೆ ಕಡಿಯೋದಾಗಿತ್ತು. ಆದರೆ ಇವತ್ತು ಲೇಟಾಗಿ ಹೋಯಿತು, ಕರೆಂಟ್ ಇಲ್ಲ ಹೇಳಿ. ಪಕ್ಕದ ಮನೆ ನಾಯಿ ಬಂದು ಕಚ್ಚಿಬಿಟ್ಟದೆ ರಾಖಿ. ಹಾಗೆ ಇವಳ ಹೆಸರು ವಾಣಿ ನೋಡಿ ಮಲಗದೆ ಇಷ್ಟೊತ್ತು ಕುಸ್ತಿ ಆಡ್ತಾ ಇತ್ತು ನನ್ನ ಹತ್ರ. ಒಂದು ಕೆಂದಳಿದು ಬಂದದೆ, ಅದನ್ನು ಈಗ ನಿಮಗೆ ಕಾಣ್ತದಿಲ್ಲ. ನನ್ನ ಹತ್ರ ಆದರೆ ಅದು ಓಡೋಗ್ತದೆ, ದೂರದಿಂದ ಝೂಮ್ ಮಾಡಿದರೆ ಕಾಣೋದಿಲ್ಲ. ನೋಡುವ. ಹಾಯ್ ಗೈಸ್, ಇದು ನನ್ನ ಫಸ್ಟ್ ವ್ಲಾಗು. ನವರಾತ್ರಿಯ ಟೈಮಲ್ಲಿ ಒಂದು ಗುಡ್ ವೈಬ್ಸ್ ಅನ್ನು ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು. ಹಾಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ. ಈ ಚಾನೆಲ್ನಲ್ಲಿ ನಿಮಗೆ ಒಂದು ಹಳ್ಳಿ ಜೀವನದಲ್ಲಿ ಏನೇನೆಲ್ಲ ಇರ್ತದೆ ಅದೆಲ್ಲ ನೋಡಲಿಕ್ಕೆ ಸಿಗ್ತದೆ. ಈಗ ಎಕ್ಸಾಂಪಲ್ ಅಂತ ಹೇಳಿದರೆ ದನಗಳ ಬಗ್ಗೆ, ಕೋಳಿ, ನಾಯಿ ಮತ್ತು ಬೆಕ್ಕು, ಈ ಥರದ್ದೆಲ್ಲ ಬಗ್ಗೆ ಇರ್ತದೆ. ಹಾಗೆ ತೋಟದ ಬಗ್ಗೆ, ಈ ಥರ ಹಳ್ಳಿಯಲ್ಲಿ ಏನೇನೆಲ್ಲ ಇರ್ತದೆ ನೋಡಿ, ಅದನ್ನೆಲ್ಲ ನೋಡ್ಬೋದು ನೀವು. ಹಾಗೆ ಸಪೋರ್ಟ್ ಮಾಡಿ ಗೈಸ್. ಹಾಗೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡುವ. ಹಾಗೆ ಗೈಸ್, ಈಗ ದನಗಳನ್ನು ಮೇಯಲಿಕ್ಕೆ ಬಿಡಬೇಕು. ಅವರನ್ನು ಇನ್ನೂ ಬಿಡಲಿಲ್ಲ. ಸುಮಾರು 9 ಗಂಟೆ ಆಗ್ತಾ ಬಂತು, ಹಾಗಾಗಿ ಈಗ ಬಿಡಬೇಕು. ಇನ್ನು ಮಳೆ ಬೇರೆ ಬರೋ ಥರ ಆಗಿದೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇರೋದು. ಮಳೆ ಬಂದರೆ ಸ್ವಲ್ಪ ಲೇಟ್ ಮಾಡಿ ಬಿಡುವ ಅಂತ. ಹಾಗೆ ನೋಡಬೇಕು. ಈಗ ದನಗಳನ್ನೆಲ್ಲ ಬಿಟ್ಟು ಇವರಿಬ್ಬರಿಗೆ ಹುಲ್ಲನ್ನು ಹಾಕಿದ್ದೆ. ಇವಳು ಅಷ್ಟೇ ತಿನ್ನೋದು. ಇವಳು ಹುಟ್ಟಿ 1 ವಾರ ಅಷ್ಟೇ ಆಯಿತು, ಅದಕ್ಕೆ ಇವಳಿಗಷ್ಟು ತಿನ್ನಲಿಕ್ಕೆ ತಿಳಿಯೋದಿಲ್ಲ. ಟ್ರೈ ಮಾಡ್ತಾಳೆ ಅಷ್ಟೇ, ಆದರೆ ತಿನ್ನೋದಿಲ್ಲ. ಹಾಗೆ ಇವಳು ತಿಂತಾಳೆ. ಇವಳು ದೊಡ್ಡವಳು, ಇವಳಿಗೆ ಒಂದು 7 ತಿಂಗಳಾಯಿತು, ಇವಳಿಗೆ 1 ವಾರ ಆಯಿತು ಅಷ್ಟೇ. ಹಾಗೆ ಉಳಿದವರನ್ನೆಲ್ಲ ಬಿಟ್ಟು ಹಾಕಿ ಆಯ್ತು. ಈಗ ಆಗ ದನ ಬಿಡುವ ಟೈಮ್ನಲ್ಲಿ ಮೋಡದ ಹಾಗೆ ಇತ್ತು. ಈಗ ನೋಡಿದರೆ ಬಿಸಿಲು ಬಂದುಬಿಟ್ಟದೆ ನೋಡಿ, ಎಷ್ಟು ಚೆಂದ ಬಿಸಿಲು ನೋಡಿ. ಇಲ್ಲಿ ನಮ್ಮ ರಾಕಿ ಮಲಗಿದ್ದಾನೆ. ಹಾಗೆ ಅಲ್ಲಿ ನಮ್ಮ ಕೋಳಿಗಳು ಅನ್ನವನ್ನು ತಿಂತಿದ್ದಾರೆ. ಇಲ್ಲಿ ಇಬ್ಬರೇ ಇದ್ದಾರೆ, ಉಳಿದವರೆಲ್ಲ ಆ ಕಡೆ ಈ ಕಡೆ ಹೋಗಿದ್ದಾರೆ ನೋಡಿ. ಹಾಗೆ ಗೈಸ್, ಬಿಸಿಲನ್ನು ನೋಡೋಕ್ಕೆ ಒಂಥರ ಅಪರೂಪ ಆಗಿಬಿಟ್ಟದೆ. ಮಳೆಗಾಲದ ನಂತರ ಒಂಥರ ಅಪರೂಪದ ಬಿಸಿಲು ಬಂದರೆ ಚೆಂದ ಕಾಣ್ತದೆ ನೋಡಿ. ಈಗ ಮಜ್ಜಿಗೆಯನ್ನು ಕಡಿತಾ ಇದ್ದೆ. ಬೆಳಿಗ್ಗೆ ಕರೆಂಟೇ ಇಲ್ಲ ಆಗಿತ್ತು, ಈಗ ಬಂದದೆ. ಒಂದು 10:15 ಆಯಿತು, ಈಗ ಬಂದದೆ. ಹಾಗಾಗಿ ಈಗ ಕಡಿತಾ ಇರುವಂಥದ್ದು. ಹಾಗೆ ಗೈಸ್, ಬೆಳಿಗ್ಗೆ ನಂದು ಫಸ್ಟ್ ಕೆಲಸ ಅಂತ ಹೇಳಿದರೆ ಮಜ್ಜಿಗೆ ಕಡಿಯೋದಾಗಿತ್ತು. ಆದರೆ ಇವತ್ತು ಲೇಟಾಗಿ ಹೋಯಿತು, ಕರೆಂಟ್ ಇಲ್ಲ ಹೇಳಿ. ಒಂದು ಸಾರಿ ಮಜ್ಜಿಗೆಯನ್ನು ಕಡಿದೆ, ಅದು ಮಜ್ಜಿಗೆಯನ್ನು ಕಡಿತಾ ಇರಬೇಕಾದ್ರೆ ಕರೆಂಟ್ ಹೋಗ್ಬಿಡ್ತು. ಅದಕ್ಕೆ ಇದು ಅರ್ಧವನ್ನು ತೆಗೆದು ಇಟ್ಟಿದೆ, ಇನ್ನು ಮತ್ತೆ ಒಂದು ಸ್ವಲ್ಪ ಕಡಿಬೇಕು. ಹಾಗೆ ಈಗ ಕರೆಂಟ್ ಬರೋದು ಮತ್ತೆ ಇನ್ನೇ ಎಷ್ಟು ಹೊತ್ತೋ ಏನೇನೋ. ಹಾಗೆ ಗೈಸ್, ಅಡಿಗೆ ಕೆಲಸನೂ ಆಗಬೇಕು. ಹಾಗೆ ನೋಡಿ, ಇಷ್ಟೇ ಹನಿ ಸಿಕ್ತು ಇವತ್ತು. ಇನ್ನು ಕರೆಂಟ್ ಬಂದಮೇಲೆ ಕಡಿದ್ಮೇಲೆ ನೋಡಬೇಕು ಇನ್ನು ಮತ್ತೆ ಎಷ್ಟು ಸಿಗ್ತದೆ ಅಂತ. ಗೈಸ್, ನಮ್ಮ ಕುಚೂರಿಗೆ ನಿನ್ನೆ ಪಕ್ಕದ ಮನೆ ನಾಯಿ ಬಂದು ಕಚ್ಚಿಬಿಟ್ಟದೆ. ಕಾಲು ನೋಡಿ ಹೇಗಾಗಿದೆ ಅಂತ, ಕಚ್ಚಿ ಫುಲ್ಲು ಬೀಗಿಬಿಟ್ಟದೆ. ಇವತ್ತು ಅವನಿಗೆ ಊರ್ಲಿಕ್ಕೆ ಆಗ್ತಿಲ್ಲ, ಅಷ್ಟೆಲ್ಲ ನೋವು. ನಿನ್ನೆ ರಾತ್ರಿ ಒಂದು ಸ್ವಲ್ಪ ಔಷಧಿಯನ್ನು ಹಾಕಾಗಿತ್ತು, ಇವತ್ತೇನು ಹಾಕಲಿಲ್ಲ. ಹಾಗೆ ನೋಡಿ ಎಷ್ಟೆಲ್ಲ ಬೀಗದೆ ಅಂತ, ಕುಂಟಿಸ್ತಾನೆ ತಿರುಗಾಡ್ತಿದ್ದ ಪಾಪ. ರಾಖಿ ಊಟ ಎಲ್ಲ ಆಗಿದೆ. ಈಗ ಮಜ್ಜಿಗೆ ಕಡಿದು ಊಟಕ್ಕೆ ರೆಡಿ ಮಾಡೋ ಅಷ್ಟರೊಳಗೆ ಇವತ್ತು ಸುಮಾರು ಲೇಟಾಗಿ ಹೋಯಿತು. ಯಾಕಂದರೆ ಕರೆಂಟೇ ಇಲ್ಲಾಗಿತ್ತು ಗೈಸ್. 1 ಗಂಟೆಗೇನೋ ಬಂದದ್ದೆ ಕರೆಂಟು. ಆವಾಗ ಅಡುಗೆ ಮಾಡಿ, ಅಂದರೆ ಅನ್ನ ಆಗಿತ್ತು, ಸಾರು ಒಂದೆಲ್ಲ ಮಾಡಿ, ಹಾಗೆ ಮಜ್ಜಿಗೆಯನ್ನೆಲ್ಲ ಕಡಿದು ಅನ್ನೋಷ್ಟರೊಳಗೆ ತಡ ಆಗಿ ಹೋಯಿತು. ಹಾಗೆ ಈಗ ಊಟ ಆಗದೆ. ಹಾಗೆ ದನಗಳು ಬಂದರು, ಅವರನ್ನೆಲ್ಲ ಕಟ್ಟಿ ಹಾಕಿ ಆಗದೆ. ಹಾಗೆ ನಾಯಿಗಳಿಗೂ ಊಟ ಹಾಕಾಗದೆ. ಇವ ನೋಡಿ ಮಲಗಿದ್ದಾನೆ ಇಲ್ಲಿ, ಇವ ಈ ಕಡೆ ಮಲಗಿದ್ದಾನೆ, ಇವನಿಗೆ ಕಟ್ಟಿಡೋದು. ಹಾಗೆ ಗೈಸ್, ಈಗ ಒಂದು ದೊಡ್ಡದಾದ ಒಂದು ಮಳೆ ಬಂದು ಹೋಯಿತು.
ಹಿಂಗೊಂದೊಂದು ತಾಸು ಆಯ್ತೇನೋ ಹೋಯ್ತಾ ಇದ್ದು. ದೊಡ್ಡ ಅಂದರೆ ದೊಡ್ಡಕ್ಕೂ ಅಲ್ಲ, ಒಂದು ಹದ ಹಿಂಗೆ ಹೋಯ್ತಾ ಇತ್ತು. ಹಾಗೆ ಈಗ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಒಂದು ಕಡೆ ತೋಟಕ್ಕೆ ಹೋಗ್ಬೇಕಂತ ಮಾಡಿದ್ದೆ, ಆದರೆ ಈ ಮಳೆ ಎಷ್ಟೊತ್ತಿಗೆ ಬರ್ತದೆ ಏನಂತ ಗೊತ್ತಾಗ್ತಿಲ್ಲ. ಮೊಬೈಲೆಲ್ಲ ತಗೊಂಡೋದ್ರೆ ಒದ್ದೆ ಆಗ್ಬೋದಲ್ಲ, ಹಾಗಾಗಿ ನೋಡಬೇಕು. ಒಂದು ಸ್ವಲ್ಪ ಬಿಸಿಲೇನಾದರೂ ಬಂದರೆ ಹೋಗೋದು, ಇಲ್ಲಾಂದರೆ ಇಲ್ಲೇ ಇರೋದು. ನೋಡಬೇಕು. ಅಂದರೆ ತೋಟದಲ್ಲಿ ಎಲ್ಲ ಅಡಿಕೆ ಎಲ್ಲ ಬಿದ್ದಿರ್ತದಲ್ಲ, ಅದನ್ನೆಲ್ಲ ತಗೊಂಡು ಬರಬೇಕಾಗ್ತದೆ. ಹಾಗೆ ಮಳೆ ಹೋಯಿದ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ ಮೊಬೈಲನ್ನು ಹಿಡ್ಕೊಂಡು, ನಾನಷ್ಟೇ ಹೋಗಿ ಬರೋದಾಗ್ತದೆ. ನೋಡುವ ಏನಾಗ್ತದೆ ಅಂತ. ಎಲ್ಲರೂ ಬಂದಿದ್ದಾರೆ, ಎಲ್ಲರನ್ನು ಕಟ್ಟಿ ಹಾಕಾಗದೆ. ಹಾಗೆ ನಾನು ಟಾರ್ಚನ್ನು ಹಾಕ್ಕೊಂಡು ವೀಡಿಯೋ ಮಾಡ್ತಾ ಇರುವಂಥದ್ದು. ಯಾಕಂದರೆ ನಮ್ಮ ಕೊಟ್ಟಿಗೆ ಸ್ವಲ್ಪ ಕತ್ಲೆ ಹಂಗೆ ಕಾಣ್ತದೆ, ಮತ್ತು ಎಂತ ಕಾಣೋದಿಲ್ಲ ನಿಮಗೆ, ಅದಕ್ಕೆ ಟಾರ್ಚ್ ಹಾಕಿದೆ. ಹಾಗೆ 2 ಕೋಳಿಗಳು ನೋಡಿ ಅಲ್ಲಿದ್ದಾರೆ ಧನುನ ಹತ್ರ. ಧನು ಒಂದು ಒಣಗೆಲ್ಲ ತಿಂತಾ ಇದ್ದಾರೆ ನೋಡಿ ಅವರು. ಹಾಗೆ ಇವರಿಬ್ಬರು ಪಿಂಕಾಣಿಗಳು ಮಲಗಿದ್ದಾರೆ. ನಂದಿನಿ, ಏನಂದಿನಿ, ಅದು ಟಾರ್ಚ್ ಹಾಕಿದ್ದಕ್ಕೆ ಅವ್ರ ಕಣ್ಣು ನೋಡಿ ಯಾವ ಥರ ಹೊಳಿತದೆ ಅಂತ, ಫುಲ್ ಶೈನಿಂಗ್. ವಾಣಿ, ಏ ವಾಣಿ, ನಂದಿನಿ ನೋಡಿ ಬೆಳ್ಳಗಿದ್ದಾಳೆ ನಂದಿನಿ. ಅವಳು ಬೆಳ್ಳಗಿರೋದಕ್ಕೆ ನಂದಿನಿ ಅಂತ ಹೆಸರಿಟ್ಟಾಗದೆ. ಹಾಗೆ ಇವಳ ಹೆಸರು ವಾಣಿ. ವಾಣಿ ನೋಡಿ ಮಲಗದೆ ಇಷ್ಟೊತ್ತು ಕುಸ್ತಿ ಆಡ್ತಾ ಇತ್ತು ನನ್ನ ಹತ್ರ. ಅಂದರೆ ನಾವಿಲ್ಲಿ ಬಂದು ಕೂತ್ಕೊಳ್ಳಿಕ್ಕಿಲ್ಲ, ಅವಳಿಗೆ ಹೊಡೆಯೋದು. ಈ ಸಣ್ಣ ಬುರುಡೆಯನ್ನು ತಗೊಂಡು ಹೊಡಿತದೆ ನಮಗೆ. ನೋಡಿ ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರ್ತದೆ. ನಂದಿನಿನೂ ಅಷ್ಟೇ. ಅಂದರೆ ಈಗ ನಂದಿನಿ ಹತ್ರ ಜಾಸ್ತಿ ಹೋಗೋದಿಲ್ಲ ನಾವು, ಯಾಕಂದರೆ ಅವಳಕ್ಕಿಂತ ಸಣ್ಣವಳು ಇವಳಿದ್ದಾಳಲ್ಲ, ಅದಕ್ಕೆ. ಅಲ್ವೇನೆ ನಂದಿನಿ? ನೋಡಿ ಎದ್ದುತ್ತೆ ಈಗ. ವಾಣಿ, ಹೇ ವಾಣಿ, 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 ವಾಣಿ. ಹಾಗೆ ಗೈಸಿ ಉಳಿದು ಹೊಕ್ಕಳ ಇನ್ನೂ ಬೀಳಲೇ ಇಲ್ಲ ನೋಡಿ, ಒಣಗಿಬಿಟ್ಟದೆ ಫುಲ್ಲು. ಅಂದರೆ 1 ವಾರಕ್ಕೆಲ್ಲ ಬೀಳ್ತಿತ್ತು, ಇನ್ನೂ ತನಕ ಬಿದ್ದೇ ಇಲ್ಲ ನೋಡಿ. ವಾಣಿ ಇಲ್ಲಿನ ಸಣ್ಣವಳು ಅದು. ಅವರ ಅಮ್ಮ ಅಲ್ಲಿದ್ದಾಳೆ ನೋಡಿ, ಆ ಕಡೆ ಸೈಡಿಗೆ ನಿಂತು ನೋಡ್ತಿದ್ದಾಳೆ. ಹಾಗೆ ನಂದಿನಿ ಅಮ್ಮ ಅದು ಬಿಳಿದುಂಟಲ್ಲ ಆಕಳು, ಅದು. ಹೀಗೆ ಗೈಸ್, ಇದು ನಮ್ಮ ಮನೆಯ ಬೆಕ್ಕು. ಏನು ಹೆಸರು, ಬಾಬು ಅಂತ ಹೇಳಿ, ಬಾಬಣ್ಣ ಅಂತ ಕರೆಯೋದು ನಾವು. ಹಾಗೆ ಒಲೆ ಹತ್ರ ಮಲಗಿದ್ದಾನೆ. ಹಾಗೆ ನೋಡಿ ಇಷ್ಟೊತ್ತೆಲ್ಲ ಹೋಗಿದ್ದ, ಈಗ ಒಂದು ಸ್ವಲ್ಪ ಚಳಿ ಆಯ್ತಿರಬೇಕು, ಅದಕ್ಕೆ ಒಲೆ ಹತ್ರ ಬಂದು ಮಲಗಿದ್ದಾನೆ. ಇನ್ನೂ ತನಕ ಊಟ ಮಾಡಲಿಲ್ಲ, ಏನಿಲ್ಲ. ಬೆಳಿಗ್ಗೆ ಒಂದು ಸ್ವಲ್ಪ ಹಾಲು ಮತ್ತು ದೋಸೆಯನ್ನು ತಿಂದಿದ್ದಷ್ಟೇ. ಅವನಿಗೆ ಹಸುವಾದರೆ ಅವನೇ ಬಂದು ಕೂಗುದು ನಮಗೆ, ಕಡೆಗೆ ಕೂಗ್ತಾವ. ಆವಾಗ ಹಾಕಿಬಿಟ್ರೆ ಇದ್ರೆ ಆಯ್ತಾ ಇವನಿಗೆ. ಈಗ ನೋಡಿ ಮಲಗಿದ್ದಾನೆ ಹೇಳಿ. ಎಲ್ಲ ಊರನ್ನ ಸರ್ವೆ ಮಾಡಲಿಕ್ಕೆ ಹೋಗಿದ್ದ ಇವ ಬಾಬಣ್ಣ. ಇಲ್ಲೇ ನಮ್ಮ ಮನೆ ಹತ್ರ ಒಂದು ಬೆಟ್ಟ ಇದೆ, ಅಲ್ಲಿ ಒಂದು ಕೆಂದಳಿಗೆ ಬಂದದೆ. ಅದನ್ನು ಈಗ ನಿಮಗೆ ಕಾಣ್ತದಿಲ್ಲ, ನನ್ನ ಹತ್ರ ಆದರೆ ಅದು ಓಡೋಗ್ತದೆ. ದೂರದಿಂದ ಝೂಮ್ ಮಾಡಿದರೆ ಕಾಣೋದಿಲ್ಲ. ನೋಡುವ ಹೆಂಗೆ ಕಾಣ್ತದೆ ಅಂತ. ಈಗ ಚಾನ ಕುಡಿತಾ ಇದ್ದೇವೆ. ಚಾ ಅಲ್ಲ, ಇದು ಬ್ಲ್ಯಾಕ್ ಟೀ, ಚಾ ಕಣ್ಣು ಅಂತ ಹೇಳ್ತಾರಲ್ಲ ಅದು ಇದು. ಹಾಗೆ ಖಾರ. ಹಾಗೆ ಈಗ ಟೈಮ್ 4:15 ಆಗೋಯ್ತು. ಈಗ ಚಾನ ಕುಡಿಯೋದು. ಏನಾ ಏ ರಾಕಿ, ಏನ ಆಯ್ತು ಓಡ್ ನಡಿ. ರಾಕಿ ಹೋಗು, ರಾಕಿ. ಹಾಗೆ ಗೈಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೆ. ನಿಮ್ಗೇನಾದರೂ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವ್ಲಾಗ್ನಲ್ಲಿ ಸಿಗುವ. ಅಲ್ಲಿಯ ತನಕ ಬಾಯ್ ಬಾಯ್ ಗೈಸ್.